ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನುಜ್ಜುಗುಜ್ಜಾಗಿರುವ ಕಾರು ಅಪಘಾತ ಮಾಡಿ ಪ್ರಕರಣ ಮುಚ್ಚಿ ಹಾಕಲು ಶತ ಪ್ರಯತ್ನ ಮಾಡುತ್ತಿರುವ ಲಾರಿಯ ಮಾಲೀಕರು. ಈ ಭೀಕರ ಅಪಘಾತ ನಡೆದಿದ್ದು ಚಿಕ್ಕಬಳ್ಳಾಪುರ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ 44ರ ವಾಟರ್ ಸ್ಟೋರೇಜ್ ಬಳಿ. ಬೆಂಗಳೂರಿನಿಂದ ಆಂಧ್ರ ಪ್ರದೇಶದ ಅನಂತಪುರಕ್ಕೆ ಆಂಧ್ರ ಮೂಲದ ಕುಟುಂಬವೊಂದು ತೆರಳುತ್ತಿದ್ರು. ಈ ವೇಳೆ ಹೆದ್ದಾರಿಯ ಎಡಭಾಗದ ರಸ್ತೆಯಲ್ಲಿ ಟ್ಯಾಂಕರ್ ವಾಹನ ನಿಲ್ಲಿಸಿದೆ. ಮಾರುತಿ ಸುಜುಕಿ ಕಾರು ಚಾಲಕ ಬಲಭಾಗಕ್ಕೆ ತಿರುಗಿಸಿದ್ದಾನೆ. ಹಿಂಬದಿಯಿಂದ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ತೀವ್ರತೆಗೆ ಕಾರು ಸುಮಾರು 100 ಮೀಟರ್ ವರೆಗೆ ಟಿಪ್ಪರ್ ಲಾರಿ ಉಜ್ಜಿಕೊಂಡು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಕಾರಿನ ಬಲಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು ಕಾರಿನಲ್ಲಿದ್ದ ಕುಟುಂಬದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ಸ್ಥಳದಿಂದ ವಾಹನ ಸಮೇತ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಶ್ರೀಕಾಂತ್, ಬ್ಯಾಂಗ್ಳೂರಿಂದ ಅನಂತಪುರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಟ್ರಾಫಿಕ್ ಅಂದು ಆಫ್ಟರ್ ಫ್ಯೂಯಲ್ ಫಿಲ್ಲಿಂಗ್. ಸೊ ಟ್ರಕ್ ಹಾಗೆ ಇದೆ, ರೈಟ್ ಸೈಡ್ ಟ್ರಕ್ ಇದೆ, ಲೆಫ್ಟ್ ಸೈಡು ಟ್ರ್ಯಾಕ್ಟರ್ ಇದೆ. ನಾನು ಓವರ್ಟೇಕ್ ಮಾಡಬೇಕು, ಬ್ಯಾಕ್ ಸೈಡು ಟ್ರಕ್ ಇದೆ. ಸೊ ಓವರ್ಟೇಕ್ ಮಾಡೋಕ್ಕೂ ಲೆಫ್ಟಿಂದ ರೈಟ್ ಕಟ್ ಇಂಡಿಕೇಟರ್ ಆಗಿ ಓವರ್ಟೇಕ್ ಮಾಡಿದೆ. ಸೊ ಟ್ರಕ್ ಅವರು ಸ್ವಲ್ಪ ಸ್ಪೀಡ್ ಮೇ ಇದೆ. ಅವರು ಓವರ್ಟೇಕ್ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಟಿಪ್ಪರು. ಸೊ ಅವರು ಟ್ರಕ್ ನನ್ನ ಗಾಡಿಗೆ ರೈಟ್ ಸೈಡ್ ಎಂದು ಟಚ್ ಆಗಿದೆ. ಟಿಪ್ಪರು ಟಚ್ ಆಗಿದೆ. 20 ಫೀಟ್ ಎಲ್ಲ ಇದೆಲ್ಲ ನೋಡಿ, ಟೈರ್ ಮಾರ್ಕ್ಸು 20 ಫೀಟ್ ಟ್ರೋಯಿಂಗ್ ಆಗಿದೆ. ಟ್ರೋಯಿಂಗ್ ಆಗಿ ನಾನು ಬ್ರೇಕ್ ಟಚ್ ಮಾಡಿ ಫುಲ್ ಬ್ರೇಕ್ ಟಚ್ ಮಾಡಿದೆ. ಅವ್ರು ನಮ್ಮಿಂದ ಆಗುತ್ತು, ಅದಕ್ಕೆ ಆಫ್ ಬ್ರೇಕ್ ಟಚ್ ಸ್ಲೋ ಮಾಡ್ತಾ ಇದೆ. ಡಿವೈಡರ್ ಬಂದ್ಬಿಟ್ಟು ಅಲ್ಲ, ಈಗ ಅವನು ಟ್ರಕ್ ಅಂದರೆ ಅವನು ಎಳ್ಕೊಂಬಂದಿದೆ ನಿಮ್ಮ ಕಾರ್ನ ಟಚ್ ಮಾಡಿ ರೈಟ್ ಸೈಡ್ ಎಲ್ಲ ಡ್ಯಾಮೇಜ್ ಆಗಿದೆಲ್ಲ. ಫ್ರಂಟ್ ಡೋರು, ರೇರ್ ಡೋರು, ಫೆಂಡರ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಒಳಗಡೆ ಯಾರ್ಯಾರು ಇದ್ರಿ ನೀವು? ಕಾರಲ್ಲಿ ಯಾರ್ಯಾರು ಇದ್ರಿ? ಕಾರಿಂದ ನಾನು, ನನ್ನ ಮದರು 60+, ಇದು ಕಿಡ್ಸ್ 10 ಇಯರ್ಸ್. ಅವ್ರಿಗೆ ಏನಾಗಿಲ್ಲ. ಟಿಪ್ಪರ್ ಎಷ್ಟು ಸ್ಪೀಡ್ ಇತ್ತು ಗೊತ್ತಿಲ್ಲ ಸರ್, ಸ್ಪೀಡ್ ನಾನು ನೋಡಿಲ್ಲ ಎಷ್ಟು ಸ್ಪೀಡು. 80+ ಮಿನಿಮಮ್. ಇದಾದ ಮೇಲೆ ಓಡೋಗಿದ್ದಾನೆ ಟಿಪ್ಪರ್ ತಗೊಂಡು. ಅವರು ಇಲ್ಲಿದೆ, ಕಾನ್ಸ್ಟೇಬಲ್ ಆಗಿದೆ, ಟ್ರಾಫಿಕ್ ಕಾನ್ಸ್ಟೇಬಲು. ಅವರು ನೀವು ಕಾಂಪ್ರಮೈಸ್ ಆಗಿದ್ದಾರಾ, ಕಂಪ್ಲೇಂಟ್ ಮಾಡಿದ್ರೆ ಏನು ಕಂಪ್ಲೇಂಟ್ ಮಾಡಬೇಕು? ಗುದ್ದಾದ್ಮೇಲೆ ಓಡೋಗಿದ್ದಾನೆ ಟಿಪ್ಪರ್ ತಗೊಂಡು. ನೋ ಟಿಪ್ಪರ್ ಆಗಲ್ಲ. ನಮ್ಮ ಗಾಡಿ ಟಚ್ ಆಗಿ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಸ್ಟಾಪ್ ಆಗಿದೆ. లేదు, వెళ్ళిపోయింది. ಹೋಗಿದೆ. పారిపోయినాడో లేదో తెలియదు. మనం ఇన్సూరెన్స్ వాళ్ళతో మాట్లాడి ఈ ఫార్మాలిటీస్ తీసుకునే లోపల ఓనర్ ఉన్నానన్నాడు, నేనున్నానన్నాడు. అందుకు ఓనర్ ఉన్నాడు కదా అన్నట్లు మేము ఉన్నాము. ఇప్పుడు ఓనర్ ఏం కనిపించలేదు. ఇప్పుడు అతను కనిపించలేదు ఓనర్ కూడా. ಶ್ರೀಕಾಂತ್. ಆಂಧ್ರದ ಕುಟುಂಬ ಸ್ವಲ್ಪದರಲ್ಲಿ ಸಾವಿನ ದವಡೆಯಿಂದ ಪಾರಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಟಿಪ್ಪರ್ ಲಾರಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟಿಪ್ಪರ್ ಲಾರಿ ಡಿಕ್ಕಿಯಿಂದ ಕಾರು ನುಜ್ಜುಗುಜ್ಜಾಗಿದ್ದ ಪರಿಣಾಮ ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ವಾಹನ ಸಮೇತ ಪರಾರಿಯಾಗಿದ್ದು ವಿಪರ್ಯಾಸವೇ ಸರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.